ಅಂಜಲಿಗೆ ಜೀವನದ ರಹಸ್ಯಗಳನ್ನು ತಿಳಿದುಕೊಳ್ಳುವ ಬಲವಾದ ಬಯಕೆ ಇತ್ತು. ಹಾಗೆ ಅಂಜಲಿಯು ಹದಿಹರೆಯದವಳಾಗಿದ್ದಳು. ಒಂದು ದಿನ ಅವಳು ತನ್ನ ಅಜ್ಜಿಯ ಜೊತೆ ಕುಳಿತಿದ್ದಳು. ಅಜ್ಜಿ, ನೀವು ಹೇಗೆ ಇಷ್ಟೊಂದು ಶಾಂತ ಮತ್ತು ಸಂತೋಷದಿಂದ ಇದ್ದೀರಿ? ಜೀವನದಲ್ಲಿ ಎಷ್ಟೊಂದು ಕಷ್ಟ ಮತ್ತು ಸವಾಲುಗಳಿದ್ದರೂ ಅವಳ ಮಾತಿಗೆ ಅಜ್ಜಿ ಮುಗುಳು ನಕ್ಕು ಹೇಳಿದಳು. ಮಗ ಅಂಜಲಿ, ಜೀವನವೆಂದರೆ ಒಂದು ಸುದೀರ್ಘ ಪ್ರಯಾಣ. ಈ ಪ್ರಯಾಣವನ್ನು ಸುಖವಾಗಿರಿಸಲು ಕೆಲವು ಪ್ರಮುಖ ಪಾಠಗಳನ್ನು ಕಲಿಯುವುದು ಅತ್ಯಗತ್ಯ. ನಾನು ಜೀವನದಲ್ಲಿ ಕಲಿತ 10 ವಿಷಯಗಳನ್ನು ನಿನಗೆ ಹೇಳುತ್ತೇನೆ. ಅವು ನಿನಗೆ ಸದಾ ಶಾಂತಿ ಮತ್ತು ಖುಷಿಯಾಗಿರಲು ಸಹಾಯ ಮಾಡುತ್ತವೆ. ಮೊದಲನೆಯದು ಹೊಂದಾಣಿಕೆಯ ಶಕ್ತಿ. ಜೀವನ ಎಂದಿಗೂ ಒಂದೇ ರೀತಿ ನಮ್ಮ ಯೋಜನೆಯಂತೆ ನಡೆಯುವುದಿಲ್ಲ. ಪರಿಸ್ಥಿತಿಗಳು ಸದಾ ಬದಲಾಗುತ್ತಲೇ ಇರುತ್ತವೆ. ಆದ್ದರಿಂದ ನಾವು ಆ ಬದಲಾವಣೆಗೆ ಹೊಂದಿಕೊಳ್ಳುವುದನ್ನು ಕಲಿಯಬೇಕು. ಕಷ್ಟಗಳಿಗೆ ಭಯಪಡುವುದಕ್ಕಿಂತ ಅವುಗಳನ್ನು ಎದುರಿಸಲು ಕಲಿಯಬೇಕು. ಎರಡನೆಯದು ಕೃತಜ್ಞತೆ. ದೇವರು ನಮಗೆ ಏನು ಬೇಕಾದರೂ ಎಷ್ಟು ಬೇಕಾದರೂ ನೀಡಲಿ, ನಾವು ಅವರಿಗೆ ಸದಾ ಕೃತಜ್ಞರಾಗಿರುತ್ತೇವೆ. ಆದ್ದರಿಂದ ಪ್ರತಿದಿನವೂ ಸಣ್ಣ ಸಣ್ಣ ಸಂತೋಷಗಳನ್ನು ಕೂಡ ಆಚರಿಸಿ ಖುಷಿಯಾಗಿರಿ. ಮೂರನೆಯದು ಕ್ಷಮೆ ಮತ್ತು ತಪ್ಪುಗಳು. ಸಂತೋಷವು ನಮಗೆ ದೊರಕಿರುವ ವಸ್ತುಗಳ ಮೇಲೆ ಅವಲಂಬಿತವಾಗಿರುವುದಿಲ್ಲ, ನಮ್ಮ ಬಳಿ ಇರುವುದನ್ನು ಮೆಚ್ಚಿಸಿಕೊಳ್ಳುವ ಸಾಮರ್ಥ್ಯದ ಮೇಲೆ ಅವಲಂಬಿತವಾಗಿದೆ. ಎಲ್ಲರೂ ತಪ್ಪುಗಳನ್ನು ಮಾಡುತ್ತಾರೆ ಮತ್ತು ಕ್ಷಮಿಸುವುದು ಒಂದು ಉಡುಗೊರೆಯಾಗಿದೆ. ಮದ ಮತ್ತು ಆಕ್ರೋಶವನ್ನು ನಿಮ್ಮೊಳಗೆ ಬೆಳೆಯಲು ಬಿಡಬೇಡಿ. ನಾಲ್ಕನೆಯದು ದಯೆ, ಕರುಣೆಯ ಭಾವನೆ. ಇತರರಿಗೆ ಅಥವಾ ಕಷ್ಟದಲ್ಲಿ ಇರುವವರಿಗೆ ಸ್ವಲ್ಪ ಸಮಯವನ್ನು ಖಂಡಿತವಾಗಿ ಮೀಸಲಿಡಿ. ಸಾಧ್ಯವಾದರೆ ಒಂದು ಒಳ್ಳೆಯ ಮಾತು, ಒಂದು ಊಟ ಕೊಡಿಸಿ. ಇಂತಹ ಸಣ್ಣ ಸಣ್ಣ ವಿಷಯಗಳು ನಿಮ್ಮ ಹೃದಯವನ್ನು ಸಂತೋಷದಿಂದ ಇರಿಸುತ್ತದೆ. ಜಗತ್ತನ್ನು ಉತ್ತಮ ಸ್ಥಳವನ್ನಾಗಿ ಮಾಡಿ. ಐದನೆಯದು ಸ್ವಪ್ರೀತಿಯ ಮಹತ್ವ. ಪ್ರೀತಿಗಿಂತ ಮುಖ್ಯವಾದದ್ದು ಯಾವುದೂ ಇಲ್ಲ. ನಿಮ್ಮನ್ನು ನೀವು ಮೊದಲು ಪ್ರೀತಿಸಿಕೊಳ್ಳಿ ಮತ್ತು ಒಪ್ಪಿಕೊಳ್ಳಿ. ನಿಮ್ಮನ್ನು ನೀವು ಗೌರವಿಸಿಕೊಳ್ಳಿ. ನಿಮ್ಮ ಕನಸುಗಳ ಬೆನ್ನಟ್ಟಿ. ಆರನೆಯದು ಕಲಿಯುವ ಹಂಬಲ. ಕಲಿಕೆಯನ್ನು ಎಂದಿಗೂ ನಿಲ್ಲಿಸಬೇಡಿ. ಕುತೂಹಲದಿಂದಿರಿ. ವಿಷಯಗಳನ್ನು ಕಲಿಯಲು ಮತ್ತು ಜ್ಞಾನ ಪಡೆಯಲು ಆಕಾಶಗಳನ್ನು ಹುಡುಕಿ. ಏಳನೆಯದು ಶಕ್ತಿ ಮತ್ತು ಆತ್ಮವಿಶ್ವಾಸ. ಸಮಯವನ್ನು ಗೌರವಿಸಿ. ನಿಮಗೆ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತದೆ. ಸಮಯವು ಅಮೂಲ್ಯ ಕೊಡುಗೆಯಾಗಿದೆ. ಗುರಿಗಳನ್ನು ಬುದ್ಧಿವಂತಿಕೆಯಿಂದ ಬಳಸಿ. ನಿಮ್ಮ ಸಮಯವನ್ನು ನಿಗದಿಪಡಿಸಿ ಮತ್ತು ಯೋಜಿಸಿ. ಎಂಟನೆಯದು ಅಕಾರಾತ್ಮಕತೆ. ಜೀವನದಲ್ಲಿ ನಕಾರಾತ್ಮಕತೆ ಯಾವಾಗಲೂ ಇರುತ್ತದೆ. ಸಕಾರಾತ್ಮಕತೆ ಚೆನ್ನಾಗಿ ಬಳಸಿಕೊಳ್ಳಿ. ಆದರೆ ಸವಾಲುಗಳ ಎದುರಲ್ಲಿ ಸಕಾರಾತ್ಮಕತೆ ಮನೋಭಾವವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಸಕಾರಾತ್ಮಕ ಚಿಂತನೆ ನಿಮ್ಮನ್ನು ಆಶಾವಾದಿಯನ್ನಾಗಿ ಮಾಡುತ್ತದೆ ಮತ್ತು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ. ಒಂಬತ್ತನೆಯದು ಆಂತರಿಕ ಶಾಂತಿಯ ಹುಡುಕಾಟ. ಜೀವನದ ಉದ್ದೇಶ ಸಂತೋಷವನ್ನು ಹುಡುಕುವುದು ಅಲ್ಲ. ನಿಜವಾದ ಸಂತೋಷವು ಹೊರಗಿನ ಜಗತ್ತಿನಿಂದ ಅಲ್ಲ, ನಮ್ಮೊಳಗಿನಿಂದಲೇ ಬರುತ್ತದೆ. ನಿಮ್ಮನ್ನು ನೀವು ತಿಳಿದುಕೊಳ್ಳುವುದು ಸ್ವೀಕರಿಸುವುದೇ ಅದರ ಮೂಲ. ಧ್ಯಾನ ಮತ್ತು ಆತ್ಮ ಚಿಂತನೆಯ ಅಭ್ಯಾಸ ಮಾಡಿ. ಇದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಜೀವನದ ನಿಜವಾದ ಅರ್ಥವನ್ನು ಅರಿಯಲು ಸಹಾಯ ಮಾಡುತ್ತದೆ. ಹತ್ತನೆಯದು ಮಾನವೀಯತೆಯ ಸಾರ. ಎಲ್ಲರ ಮೇಲೂ ಕರುಣೆ, ದಯೆ, ಸಹಾನುಭೂತಿ ಮತ್ತು ಗೌರವವನ್ನು ತೋರಿಸಿ. ಮಾನವೀಯತೆ ಎಂದರೆ ಪರರಿಗೆ ಸಹಾಯ ಮಾಡುವುದು, ನೋವನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಪ್ರೀತಿಯಿಂದ ಬದುಕುವುದು. ಇದೇ ಜೀವನದ ನಿಜವಾದ ಸೌಂದರ್ಯ. ನಾವೆಲ್ಲರೂ ಒಂದೇ ಜಗತ್ತಿನಲ್ಲಿ ಬದುಕುತ್ತಿದ್ದೇನೆ ಮತ್ತು ಪರಸ್ಪರ ಸಂಬಂಧವನ್ನು ಹೊಂದಿದ್ದೇವೆ. ಆದ್ದರಿಂದ ಇತರರ ಮೇಲೆ ದಯೆ, ಕರುಣೆ ತೋರಿಸಿ. ಭಿನ್ನತೆಗಳನ್ನು ಸ್ವೀಕರಿಸಿ. ಶಾಂತಿ ಮತ್ತು ಸಹ ಬಾಳ್ವೆಯ ಸಂದೇಶವನ್ನು ಹರಡಿ. ಅಜ್ಜಿ ಹೇಳಿದ ಮಾತುಗಳನ್ನು ಅಂಜಲಿ ಗಮನದಿಂದ ಕೇಳುತ್ತಿದ್ದಳು. ಆ ಮಾತುಗಳು ಅವಳ ಹೃದಯದಲ್ಲಿ ಮೊಳಗುತ್ತಿದ್ದವು. ಅವಳಿಗೆ ಅನಿಸಿತು, ಸಂತೋಷದ ಜೀವನಕ್ಕೆ ಯಾವುದೇ ರಹಸ್ಯವಿಲ್ಲ. ಅಂಜಲಿ ಒಬ್ಬ ಆತ್ಮವಿಶ್ವಾಸಿ ಮತ್ತು ಸಂತೋಷಭರಿತ ಯುವತಿಯಾದಳು. ಅವಳು ಇತರರಿಗಾಗಿ ಪ್ರೇರಣೆಯಾದಳು ಮತ್ತು ತನ್ನ ಸುತ್ತಮುತ್ತಲಿನ ಜಗತ್ತನ್ನು ಉತ್ತಮವಾಗಿ ಪ್ರಯತ್ನಿಸಿತು. ಅವಳು ಸದಾ ಅಜ್ಜಿಯ ಮಾತುಗಳನ್ನು ನಿನ್ನ ಬಿಟ್ಟುಕೊಂಡಳು. ಜೀವನದ ಪ್ರಯಾಣ ದೀರ್ಘವೂ ಸವಾಲುಗಳಿಂದ ಕೂಡಿದ್ದಾಗಿದ್ದರೂ ಒಂದು ಸಣ್ಣ ಪಾಠಗಳು ಸುಂದರವಾಗಿಸುತ್ತವೆ ಎಂದು ತಿಳಿದಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ ಡಿಜಿಟಲ್ ದುನಿಯಾ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ.